ಆದ್ಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಹುಟ್ಟು ಉಚಿತ, ಸಾವು ಖಚಿತ. ಭೂಮಿಯ ಮೇಲೆ ಹಲವಾರು ಸಾಮ್ರಾಜ್ಯಗಳು, ರಾಜ ಮಹಾರಾಜರುಗಳು ಸಾಮ್ರಾಜ್ಯವನ್ನು ನಡೆಸಿದ್ದಾರೆ. ಅವರು ಕೊನೆಗೊಂದು ದಿವಸ ಮಣ್ಣನ್ನು ಸೇರಿದ್ದಾರೆ. ಅದರಲ್ಲಿ ಕೆಲವರು ಇತಿಹಾಸ ಪುಟಗಳಲ್ಲಿ ಇವತ್ತಿಗೂ ರಾರಾಜಿಸ್ತಾ ಇದ್ದಾರೆ. ಕೆಲವು ಮಹಾರಾಜರಂತೂ ಅವರನ್ನು ಅನ್ನದ ಅನ್ನದಾತ, ಅನ್ನದ ದೊರೆ, ವಿದ್ಯಾ ದೊರೆ ಅಂತ ಕರಿತೀವಿ. ಆದರೆ ಈ ಭೂಮಿಯ ಮೇಲೆ ಹುಟ್ಟವರೆಲ್ಲ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ. ಅದರಲ್ಲಿಯೂ ಇತಿಹಾಸ ಪುಟ ಸೇರಲು ಸಾಧ್ಯವಿಲ್ಲ. ಅದರಲ್ಲಿ ಕೆಲವೇ ಮಂದಿ ಮಾತ್ರ ಇತಿಹಾಸವನ್ನು ಪುಟವನ್ನು ಸೇರ್ತಾರೆ. ಕೋಟ್ಯಾಂತರ ಹೃದಯದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೀತಾರೆ. ಅಂಥವರ ಸಾಲಿನಲ್ಲಿ ನಮ್ಮ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರು ಅಂತ ಹೇಳೋಕ್ಕೆ ನಾವು ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೇನು 200-300 ಚಿತ್ರಗಳಲ್ಲಿ ನಟನೆ ಮಾಡಿದಾರಾ? ಇಲ್ಲ. ತಾನು ನಟಿಸಿದ ಚಿತ್ರದಲ್ಲಿ ಒಂದು ಕುಟುಂಬ ಸಂತೋಷವಾಗಿ ನೋಡಿ ನಲಿಯುವಂಥ ಚಿತ್ರಗಳನ್ನು, ಒಂದು ಸಂದೇಶವನ್ನು ಕೊಡುವಂಥ ಚಿತ್ರಗಳನ್ನು, ಸಮಾಜಕ್ಕೆ ವಿರುದ್ಧವಾಗಿ ಹೋದರೆ ಆ ವ್ಯಕ್ತಿಯ ಜೀವನ ಏನಾಗುತ್ತೆ ಅನ್ನುವಂತಹ ಒಂದು ಒಳ್ಳೆಯ ಚಿತ್ರಗಳನ್ನು, ಜನರಿಗೆ ಒಂದು ಒಳ್ಳೆಯ ಮೆಸೇಜ್ ಪಾಸ್ ಆಗಬೇಕು ಅಂಥ ಚಿತ್ರಗಳಲ್ಲಿ ನಟಿಸಿದಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರು ನಗುಮುಖದ ರಾಜ. ಅವರನ್ನು ನಗುಮುಖದ ರಾಜ ಅಂತ ಕರೀತಾರೆ. ಅವರು ಯಾವುದೇ ಒಂದು ಇಂಟ್ರ್ವ್ಯೂ ಆಗಿರ್ಬೋದು, ಅವ್ರು ನಡೆಸ್ತಾ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು, ಟಿ ವಿ ಕಾರ್ಯಕ್ರಮಗಳಲ್ಲಿ ನೋಡಿ ತಮ್ಮ ಜೀವನದುದ್ದಕ್ಕೂ ನಗುನಗುತ್ತಲೇ ಮಾತಾಡಿದ್ರು. ತಮ್ಮ ಕೊನೆಯ ಜೀವನವನ್ನು ನಗುನಗುತ್ತಲೇ ಬಿಟ್ಟು ಹೋದರು. ಆದರೆ ಇಡೀ ದೇಶದ ಜನಕ್ಕೆ ಒಂದು ಅಚ್ಚರಿ ಕಾದಿತ್ತು. ಒಬ್ಬ ದೊಡ್ಡ ಏನಪ್ಪ ಅಂದರೆ ಅಣ್ಣವರು ಎಂಬ ಪ್ರಖ್ಯಾತಿಯನ್ನು ಪಡೆದಂಥ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರನಾಗಿದ್ದರೂ ಸಹ ಸರಳ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ತಾನು ಕೊಟ್ಟ ದಾನ ಧರ್ಮವನ್ನು, ತಾನು ಮಾಡಿದಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಅವರು ಮಣ್ಣಿಗೆ ಹೋಗಂಟು ಯಾರಿಗೂ ಸಹ ಗೊತ್ತಿರಲಿಲ್ಲ. ಅದನ್ನು ಪ್ರಚಾರವನ್ನೂ ಅವರು ಪಡೆದಿರಲಿಲ್ಲ. ಆದರೆ ಅಪ್ಪುರವರು ನಿಧನ ಹೊಂದಿ ಮಣ್ಣು ಮಾಡುವ ಸಮಯದಲ್ಲಿ ಬಂತು, ಎಲ್ಲರಿಗೂ ಗೊತ್ತಾಗ್ತು. ಇಷ್ಟೊಂದು ದಾನ ಧರ್ಮವನ್ನು ಮಾಡಿ, ಇಷ್ಟೊಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿ ಯಾವತ್ತೂ ಸಹ ಅಪ್ಪುರವರು ನಾನು ಸಮಾಜ ಸೇವಕನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಕೊಳ್ಳಿಲ್ಲ. ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಕೇವಲ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಯುವ ನಟ. ರಕ್ತಗತವಾಗಿ ಕಲೆ ಬಂತು. ಅಷ್ಟು ಓದದೇ ಇದ್ದರೂ ಸಹ ಈ ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತಹ ನಗುಮುಖದ ರಾಜ ನಮ್ಮ ಪವರ್ ಸ್ಟಾರ್. ಒಂದು ಮಾತಂತೂ ಸತ್ಯ, ಅಪ್ಪುರವರು ತೀರ್ಕೊಂಡಾಗ ಸೇರಿದಂಥ ಒಂದು ಜನವನ್ನು ಕೆಲವರು ವಿಶ್ಲೇಷಕರ ಪ್ರಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಈ ರೀತಿ ಜನ ಸೇರಿತ್ತು ಎಂಬ ಒಂದು ಊಹೆನ ಹೇಳ್ತಾರೆ. ನಿಜವಾಗ್ಲೂ ಅತ್ಯದ್ಭುತ ಅಲ್ವಾ? ಒಬ್ಬ ಕನ್ನಡದ ನಟನಾಗಿ ಇಷ್ಟು ಜನಮಾಸದಲ್ಲಿ ನೆಲೆಸಿದ್ರಲ್ಲ, ಎಷ್ಟು ಜನ ಕಣ್ಣೀರು. ಇವತ್ತಿಗೂ ಸಹ ಕನ್ನಡ ನಾಡಿನ ಕೋಟ್ಯಾಂತರ ಜನ ಕಣ್ಣೀರಾಗ್ತಾ ಇದ್ದಾರೆ. ಎಷ್ಟೋ ಅವರ ಒಂದು ವಿಚಾರಗಳು ಟಿ ವಿಲಿ ಬಂದಾಗ ಎಷ್ಟೋ ಜನ ಇವತ್ತು ಸಹ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಕೆಲವು ಒಂದು ಲಕ್ಷಾಂತರ ಯುವಕರುಗಳು ಇಷ್ಟೇ ಪ್ರಪಂಚ, ಅಪ್ಪು ಅಂತವರೇ ಹೊರಟೋದ್ರು, ನಮ್ಮದೇ ಲೆಕ್ಕ ಅಂತ ಡಿಮೋಟಿವೇಟ್ ಆಗಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನು ನಾವು ಕಣ್ಣಾರ ಕಂಡಿದ್ದೀವಿ. ಸಾವು ಒಂದು ಏನು ಅಂತಲೇ ನಿಜವಾಗ್ಲೂ ಯುವಜನತೆ ಒಂದು ಭಯವನ್ನು ಪಡ್ತಿದ್ದಂಥ ಒಂದು ಕಾಲದಲ್ಲಿ ಇವತ್ತು ಸಾವು ಅಂದರೆ ಇಷ್ಟೇನಾ, ಅಪ್ಪೂರವರೇ ಹೊರಟೋದ್ರು, ನಾವು ಯಾವ ಟೈಮ್ನಲ್ಲಿ ಟಿಕೆಟ್ ತಗೋತೀವಿ ಅಂತ ಗೊತ್ತಿಲ್ಲ ಅಂತ ಇವತ್ತು ಒಂದು ರೀತಿಯ ಶೋಕ ತಪ್ತರಾಗಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಒಬ್ಬ ಮಹಾನ್ ನಟ ಹುಟ್ಟಿದಂಥ ಈ ನಾಡಿನಲ್ಲಿ ಇಷ್ಟೊಂದು ಪ್ರಚಾರ ಹಾಗೂ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸ್ತಾರೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಅದರಲ್ಲಿಯೂ ಹೆಣ್ಣು ಮಕ್ಕಳಿಗಂತೂ ಅಪ್ಪು ಅಂದರೆ ಅತಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ಪಂಚಪ್ರಾಣ. ಅವರ ವಿನಯತೆ, ಅವರ ನಗುಮುಖ. ನಿಜವಾಗ್ಲೂ ಏನಾರ ನಾವು ಚುನಾವಣೆ ಅಂತ ಮಾಡೋದೇ ಆದರೆ ಮಕ್ಕಳುಗಳ ಮತ ಎಲ್ಲ ಈ ಅಪ್ಪುವ್ರಿಗೆ ಬೀಳ್ತಿತ್ತೇನೋ ಆ ರೀತಿ. ಅಂದರೆ ಮಕ್ಕಳುಗಳು ಮತ ಹಾಕುವ ರೀತಿ ಏನಾರು ನಾವು ಮಾಡಿ ಈ ಯಾರು ನಿಮಗೆ ಇಷ್ಟವಾದ ನಟ ಅಂತಂದರೆ ಅಪ್ಪುರವರೇ ಮೊದಲನೇ ಸ್ಥಾನವನ್ನು ಗಳಿಸ್ತಿದ್ರು. ಮಕ್ಕಳಿಗೆ ಅಪ್ಪು ಎಂದರೆ ಇಷ್ಟ. ನಿಜವಾಗೂ ಕನ್ನಡದ
ಈ ಕಂದ ತೀರಿಕೊಂಡಾಗ ನಮಗಾದ ನೋವು ಅಷ್ಟಿಷ್ಟಲ್ಲ. ಇಡೀ ಕರ್ನಾಟಕವೇ ಅಲ್ಲ, ಇಡೀ ಭಾರತ ದೇಶವೇ ಶೋಕಸಾಗರದಲ್ಲಿ ಮುಳುಗಿತು. ಯಾವತ್ತೂ ಸಹ ಅವರು ಏನು ಬೇಕಾದ್ರೂ ಅಧಿಕಾರವನ್ನು ತೆಗೆದುಕೊಳ್ಬೋದಿತ್ತು. ಅಧಿಕಾರದಿಂದ ದೂರ ಉಳಿದು ಸಾಮಾನ್ಯರಿಗೆ ಸಾಮಾನ್ಯರಂತೆ ವರ್ತಿಸಿ ಈ ಭೂಮಿಗೆ ಬಂದು ತನ್ನ ಕಾರ್ಯವನ್ನು ಮಾಡಿ ಈ ಭೂಮಿಗೆ ಎಲ್ಲವನ್ನೂ ಬಿಟ್ಟು ಹೋದಂತಹ ಇವತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯವನ್ನು ಹೇಳ್ತಾ, ಪವರ್ ಸ್ಟಾರ್ ಅವರ ಆದರ್ಶ ಗುಣಗಳನ್ನು ನಮ್ಮ ಯುವಕರು ಮೈಗೂಡಿಸ್ಕೊಳ್ಳಿ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಂಥ ಸಂದೇಶವನ್ನು ಎಲ್ಲರೂ ಸಹ ಸ್ವೀಕರಿಸಬೇಕು. ಇಲ್ಲಿ ಒಂದು ಮಾತಂತೂ ಸತ್ಯ, ಸ್ವತಃ ಮುಖ್ಯಮಂತ್ರಿಗಳೇ ಅವತ್ತಿನ ದಿನ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದರೂ ಸಹ ತಮಗರಿವಿಲ್ಲದಂತೆ ಭಾವುಕರಾಗಿ ಅಪ್ಪುರವರ ಹಣೆಗೆ ಮುತ್ತಿಡ್ತಾರೆ ಅಂದರೆ ಅಪ್ಪುರವರು ಯಾವ ಮಟ್ಟದ ಪ್ರೀತಿಯನ್ನು ಗಳಿಸಿರು ಅಂತ ಹೇಳ್ಕೊಳ್ಳಿ. ಸಮಸ್ತ ಕರ್ನಾಟಕದ ನಾಗರಿಕರಿಗೂ ಕಣ್ಣೀರಿಡುವಂತಹ ಈ ಒಂದು ಸಂದರ್ಭದಲ್ಲಿಯೂ ಸಹ ಇವತ್ತು ಅಪ್ಪುರವರ ಜನ್ಮದಿನ. ಅಪ್ಪುರವರ ಒಂದು ಆದರ್ಶವನ್ನು ಪಾಲಿಸೋಣ, ಅಪ್ಪುರವರ ನಡೆಯಲ್ಲೇ ನಡೆಯೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆತ್ಮೀಯ ವೀಕ್ಷಕರಲ್ಲಿ ವಿನಂತಿ, @ಜನತಾ ಪರಿವಾರ gmail.com ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಹೊಸ ಪ್ರಯತ್ನಗಳಿಗೆ ನೀವು ನಮ್ಮ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಸಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಜನ್ಮದಿನದ ಶುಭ ಸಂದರ್ಭದ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲರೂ ಸಹ ಅಪ್ಪುರವರ ಆದರ್ಶವನ್ನು ನಾವು ಪಾಲಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.